ಹಾಯ್ ಫ್ರೆಂಡ್ಸ್, ಸೌಮ್ಯ ಚಾನಲ್ಗೆ ಸ್ವಾಗತ. ಇವತ್ತು ಪಕ್ಕ ಹಳ್ಳಿಯಲ್ಲಿ ಸಿಗೋವಂಥ ಫೇಮಸ್ ಆಗಿರೋವಂಥ ಒಂದು ತಿಂಡಿ ಮಾಡ್ತಾ ಇದ್ದೀನಿ. ಅದು ಏನಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಸಿಹಿಗೆಣಸು ಸೊಪ್ಪಿಂದ ನಾವು ಪತ್ರೊಡೆ ಮಾಡ್ತಾ ಇದ್ದೀವಿ. ಅದು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದು ತೋಟದಲ್ಲೆಲ್ಲ ನಮಗೆ ಬಿಟ್ಟಿರುತ್ತೆ, ಅಂದರೆ ನಾವು ನೆಟ್ಟಿ ಬಿಟ್ಟಿರ್ತೀವಲ್ವಾ, ನೆಟ್ಟಿ ಬಿಟ್ಟಿರೋದ್ರಿಂದ ನಮಗೆ ತೋಟದಲ್ಲೆಲ್ಲ ಬೆಳೆದಿರುತ್ತೆ. ಇದ್ರ ಸೊಪ್ಪಿಂದನೂ ನಾವು ಪತ್ರೊಡೆ ಮಾಡ್ಬೋದು. ಈ ಸೊಪ್ಪಿಂದನೂ ನಮಗೆ ಯೂಸ್ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಬನ್ನಿ ಹಾಗಾದರೆ ಈ ಸೊಪ್ಪುಗಳನ್ನೆಲ್ಲ ಕುಯ್ಕೊಳ್ಳೋಣ. ತುಂಬ ಜನಕ್ಕೆ ಗೊತ್ತೇ ಇರೋದಿಲ್ಲ ಫ್ರೆಂಡ್ಸ್, ಇದು ಪತ್ರೊಡೆ ಮಾಡ್ತಾರೆ ಅಂತ. ಅಷ್ಟೇ ಅಲ್ಲ, ಇದು ಯಾವ ರೀತಿ ಮಾಡ್ತಾರೆ ಅಂತಲೂ ಗೊತ್ತಿರೋದಿಲ್ಲ. ಹಾಗಾಗಿ ಇದರಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಪತ್ರೊಡೆ ಮಾಡೋದು ಯಾವ ರೀತಿ ಅಂತ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಹಳ್ಳಿಗಳಲ್ಲೆಲ್ಲ ಜಾಸ್ತಿ ಇದನ್ನು ಯೂಸ್ ಮಾಡ್ತಾರೆ. ಈ ರೀತಿ ಸಿಹಿಗೆಣಸುಗಳನ್ನೆಲ್ಲ ನಾವು ತೊಗೊಳ್ತೀವಲ್ಲ, ತೊಗೊಂಡಾಗ ಸೊಪ್ಪುಗಳೆಲ್ಲ ವೇಸ್ಟ್ ಮಾಡಬಾರ್ದು. ಈ ರೀತಿ ವೇಸ್ಟ್ ಮಾಡ್ದಿರಾನೆ ಟೇಸ್ಟಾಗಿ ಅಷ್ಟು ರುಚಿಯಾಗಿರುತ್ತೆ. ಹಾಗಾದರೆ ಫ್ರೆಂಡ್ಸ್, ತಡ ಮಾಡೋದು ಬೇಡ, ಇದ್ರ ಪತ್ರೊಡೆ ಯಾವ ರೀತಿ ಮಾಡೋದು ಅಂತ ನಾವು ನೋಡೋಣ. ಸೊಪ್ಪೆಲ್ಲ ಕುಯ್ದಾದ್ಮೇಲೆ ಚೆನ್ನಾಗಿ ತೊಳ್ಕೊಂಡು ಅದನ್ನ ಸಣ್ಣಕ್ಕೆ ಹೆಚ್ಕೋಬೇಕು, ಒಳ್ಳೇದು. ಅಷ್ಟೇ ಅಲ್ಲ ಫ್ರೆಂಡ್ಸ್, ನಾನು ವಿಡಿಯೋಗೊಂದು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹೊಸೊಬ್ರು ಯಾರು ನನ್ನ ಚಾನಲ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಇವಾಗ ಕುಯ್ಕೊಂಡು ಬಂದು ನಾವು ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನ ಸಣ್ಣಕ್ಕೆ ಹೆಚ್ಕೊಳ್ತಾ ಇದ್ದೀವಿ. ನನಗೆ ನಮ್ಮ ಅತ್ತೆ ಅವರು ಹೆಚ್ಚಿ ಕೊಡ್ತಾ ಇದ್ದಾರೆ ಈ ರೀತಿ ಸಣ್ಣಕ್ಕೆ. ಇದನ್ನ ನಾವು ಸೊಪ್ಪೆಲ್ಲ ಹೆಚ್ತೀವಲ್ಲ, ಅದೇ ರೀತಿನೇ ಸಣ್ಣಕ್ಕೆ ಹೆಚ್ಕೋಬೇಕು ಫ್ರೆಂಡ್ಸ್. ಬನ್ನಿ ಹಾಗಾದರೆ ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಸಾಮಾನು: 3 ಗ್ಲಾಸಿನಷ್ಟು ಕುಚಲಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದ್ರ ಜೊತೆಗೇನೆ 1 ಗ್ಲಾಸಿನಷ್ಟು ವೈಟ್ ರೈಸ್ ಅಕ್ಕಿನೂ ಕೂಡ ನೆನೆಸಿಟ್ಕೊಂಡಿದ್ದೀನಿ. ಮತ್ತೆ ಇದಕ್ಕೆ ಹುಣಸೆ ಹಣ್ಣು ಬೇಕು ಸ್ವಲ್ಪ. ಒಂದು 4 ಗುಂಡ್ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಖಾರಕ್ಕೆ ಅಂತ. ಒಣಮೆಣಸಿನ್ಕಾಯಿ ಒಂದು 5ರಿಂದ 6 ತಗೊಂಡಿದ್ದೀನಿ. ಮತ್ತೆ ಇದಕ್ಕೆ ಕಾಯಿ ತುರಿ ತಗೊಂಡಿದ್ದೀನಿ, ಒಂದು ಅರ್ಧ ಹೋಳಿನಷ್ಟು. ಇದನ್ನ ಇವಾಗ ನಾವು ನುಣ್ಣಗೆ ರುಬ್ಕೊಳ್ಬೇಕು. ಫಸ್ಟಿಗೆ ನಾನು ಕಾಯಿ ತುರಿ ಸೇರಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೇನೆ ಹುಣಸೆ ಹಣ್ಣು ಮತ್ತು ಒಣಮೆಣಸಿನ್ಕಾಯಿ ಮತ್ತು ಗುಂಡ್ಮೆಣಸಿನ್ಕಾಯಿ 2 ಹಾಕ್ಕೊಳ್ತಾ ಇದ್ದೀನಿ. ಒಂದು ಖಾರಕ್ಕೆ, ಒಂದು ಕಲರಿಗೆ ಅಂತ. ಮತ್ತು ನಾವು ನೆನೆಸಿಟ್ಟಿದ್ದಂಥ ಕುಚಲಕ್ಕಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲನೂ ಹಾಕಿ ನುಣ್ಣಗೆ ರುಬ್ಕೋಬೇಕು. ಫಸ್ಟು ಕುಚಲಕ್ಕಿ ಸ್ವಲ್ಪ ಚೆನ್ನಾಗೆ ನುಣ್ಣಗೆ ರುಬ್ಕೊಳ್ಬೇಕು ಫ್ರೆಂಡ್ಸ್. ಆಮೇಲೆ ವೈಟ್ ರೈಸ್ ಹಾಕ್ಕೊಳ್ಬೇಕು. ಯಾಕೆಂದರೆ ಕುಚಲಕ್ಕಿ ಸ್ವಲ್ಪ ಗಟ್ಟಿ ಇರೋದ್ರಿಂದ ನುಣ್ಣಗಾಗೋದು ಸ್ವಲ್ಪ ನಿಧಾನ ಆಗುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಮಗೆ ಮೇನ್ ಬಾಳೆ ಬೇಕೇ ಬೇಕು. ನಾನು ನಿಮಗೆ ಎಷ್ಟೋ ಇದರಲ್ಲಿ ಬಾಳೆನ ಯಾವ ರೀತಿ ನಾವು ಬೆಂಕಿನಲ್ಲಿ ಸುಡೋದು ಅಂತ ತೋರಿಸ್ಕೊಟ್ಟಿದ್ದೆ. ಸೇಮ್ ಇದರಲ್ಲೂ ಅದೇ ರೀತಿನೇ ಫ್ರೆಂಡ್ಸ್. ನಾವು ಕೊಟ್ಟಿಗೆ ಆಗಲಿ, ಪತ್ರೊಡೆ ಆಗಲಿ, ಏನೇ ಮಾಡಿದ್ರೂ ಬಾಳೆ ಎಲೆ ಈ ರೀತಿ ನಾವು ಸುಡಬೇಕು. ಬಾಳೆ ಎಲೆನ ನಾವು ಈ ರೀತಿ ರೆಡಿ ಮಾಡ್ಕೊಂಡ್ರೇ ನಮಗೆ ಪತ್ರೊಡೆನ ಮಡ್ಸೋದಕ್ಕಾಗೋದು. ಇಲ್ಲಾಂದರೆ ಖಂಡಿತ ನಮಗೆ ಮಡ್ಸೋದಕ್ಕಾಗಲ್ಲ, ಬಾಳೆ ಎಲೆ ಹರಿದೋಗುತ್ತೆ. ಈ ರೀತಿ ಎಲ್ಲ ಬಾಡಿಸಿ ಆದಮೇಲೆ ನಾವು ಆ ಎಲೆನ ಕ್ಲೀನಾಗೆ ಒರೆಸಿ ರೆಡಿ ಮಾಡ್ಕೋಬೇಕು. ಈಗ ಮಸಾಲೆ ಎಲ್ಲ ರೆಡಿ ಆಗಿದೆಯಾ ಅಂತ ನೋಡೋಣ. ಈಗ ನೋಡಿ, ಕುಚಲಕ್ಕಿದು ಸ್ವಲ್ಪ ನುಣ್ಣಗೆ ಇದಾಗಿದೆ. ಇದಕ್ಕಿವಾಗ ನಾವು ಆಗಲೇ ನೆನೆಸಿಟ್ಟಿರೋ ಅಂಥ ವೈಟ್ ರೈಸ್ ಅಕ್ಕಿ ಕೂಡ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ತರ್ತರಿ ಇದ್ದರೆ ಸಾಕು. ಇದನ್ನ ಇವಾಗ ತರ್ತರಿಯಾಗಿ ರುಬ್ಕೊಳ್ಳೋಕ್ಕೆ ಬಿಡೋಣ ನಾವು. ಈ ಪತ್ರೊಡೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನನಗೆ ನಮ್ಮ ಅತ್ತೆಯವರು ಹೇಳ್ಕೊಟ್ರು. ಈ ಗೆಣಸಿನ ಸೊಪ್ಪಿನಿಂದನೂ ಕೂಡ ಪತ್ರೊಡೆ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಅಂತ ಹೇಳಿದ್ರು. ಈಗ ಮಸಾಲೆ ಎಲ್ಲ ರೆಡಿಯಾಗಿದೆ. ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ನಮ್ಮ ಅತ್ತೆ ಆರ್ಡಿನರಿ ಮಾಡಿದ್ದಾರೆ ಮೊದಲೇನೆ. ಈಗ ನಾನು ಬಂದಿರುವಾಗ ನಾನಿದು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಅವ್ರ ಕೈಲಿಂದ ನಾನು ಕಲ್ತ್ಕೊಳ್ತಾ ಇದ್ದೀನಿ, ಹೇಳಿಸ್ಕೊಳ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ. ಈಗ ಮಸಾಲೆ ಎಲ್ಲ ರೆಡಿಯಾಗಿದೆಯಲ್ಲ, ಅದಕ್ಕೇನೆ ನಾವು ಇವಾಗ ಹೆಚ್ಚಿಟ್ಟಿರೋ ಅಂಥ ಸೊಪ್ಪಿನ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್. ನಮ್ಮ ಅತ್ತೆ ಅವರು ನನಗೆ ಒಂದೊಂದೇ ಅಡುಗೆಗಳನ್ನ ಎಲ್ಲ ಹೇಳ್ಕೊಡ್ತಾರೆ. ಇಲ್ಲಿ ಯಾವ್ಯಾವ ಅಡುಗೆ ಎಲ್ಲ ಮಾಡ್ತೀವೋ ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ದಾರೆ ನನಗೆ. ಹಾಗೆಯೇ ನಾನು ಅಷ್ಟೇ ಫ್ರೆಂಡ್ಸ್, ನಿಮಗೂ ಕೂಡ ಹೇಳ್ಕೊಡ್ಬೇಕು ಅಂತ ಈ ರೀತಿ ವೀಡಿಯೋಸ್ನೆಲ್ಲ ಮಾಡ್ತಾ ಇದ್ದೀನಿ. ನೀವು ಅಷ್ಟೇ ಎಲ್ಲೂ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ವೀಡಿಯೋಸ್ಗಳನ್ನೆಲ್ಲ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಅಷ್ಟೇ ಅಲ್ಲ ಫ್ರೆಂಡ್ಸ್, ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸಬ್ರು ಅಷ್ಟೇ ಫ್ರೆಂಡ್ಸ್, ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ವಿಡಿಯೋಗಳನ್ನು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಅಂತಲೂ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದು ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಅದನ್ನು ಮಡ್ಸ್ಕೊಳ್ಬೇಕು. ಇದಿವಾಗ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ಅವರು. ನೋಡಿ ಇವಾಗ ಈ ರೀತಿ ಹಾಕೊಡ್ತಾ ಇದ್ದಾರೆ. ಈ ರೀತಿ ಹಾಕಿದ್ಮೇಲೆ ನಾನು ಅದನ್ನು ಮಡಿಸ್ತೀನಿ ಇವಾಗ. ನೀವು ಅಷ್ಟೇ ಫ್ರೆಂಡ್ಸ್, ಇದನ್ನು ಇದೇ ರೀತಿ ಮಾಡಿಸ್ಕೊಳ್ಬೇಕು. ನಾನು ಯಾವ ರೀತಿ ತೋರಿಸ್ತಾ ಇದ್ದೀನೋ ಅದೇ ರೀತಿ ನೀವು ಮಾಡಿಸಿ ಇಡಬೇಕು ಫ್ರೆಂಡ್ಸ್. ಇಲ್ಲಾಂದರೆ ಆ ಬಾಳೆ ಮಾಡಿಸಿರೋದು
ಬಿಟ್ಟು ಅವಾಗ ಎಲ್ಲ ಚೆಲ್ಲೋಗ್ಬಿಡುತ್ತೆ. ನೋಡಿ ಇದೇ ರೀತಿ ಅದನ್ನು ಮಡಿಸಿಟ್ಕೋಬೇಕು. ನೋಡ್ಕೊಳ್ಳಿ ಸರಿಯಾಗಿ ನಾವು ಯಾವ ರೀತಿ ಮಡಿಸ್ತೀವೋ ಅದೇ ರೀತಿ ಮಡಿಸಿ ಇಟ್ಕೋಬೇಕು ನಾವು. ಬೆಳಿಗ್ಗೆ ಎದ್ದಿದ ತಕ್ಷಣ ಏನಪ್ಪಾ ತಿಂಡಿ ಮಾಡೋದು ಅಂತ ಈ ರೀತಿ ನಮಗೆ ಯೋಚನೆ ಆಗುವಾಗ ಈ ರೀತಿ ನಾವು ಹಿಂದಿನ ದಿವಸನೇ ಸಂಜೆ ಹೊತ್ತು ಈ ರೀತಿ ರೆಡಿ ಮಾಡಿಬಿಟ್ಟು ಇಟ್ಬಿಟ್ರೆ ನಮಗೆ ಬೆಳಗ್ಗೆ ಎದ್ದಿದ ತಕ್ಷಣ ತಿಂಡಿ ರೆಡಿ ಆಗಿರುತ್ತೆ. ಫ್ರೆಂಡ್ಸ್, ನಾವು ಹೆಚ್ಚಾಗಿ ಈ ಕಡೆ ಇದೇ ರೀತಿ ಸಾಯಂಕಾಲ ಎಲ್ಲ ರೆಡಿ ಮಾಡಿಬಿಟ್ಟು ಇಟ್ಬಿಡ್ತೀವಿ. ಬೆಳಗ್ಗೆ ಅಷ್ಟರಲ್ಲಿ ತಿಂಡಿ ರೆಡಿ ಆಗಿರುತ್ತೆ. ನಾವು ಬೇಕಾದರೆ ಇದನ್ನು ಒಗ್ಗರಣೆ ಹಾಕಿ ತಿನ್ಬೋದು. ನಾನು ನಿಮಗೆ ತೋರಿಸ್ತೀನಿ ಇದನ್ನು ಯಾವ ರೀತಿ ಒಗ್ಗರಣೆ ಹಾಕಿ ಮಾಡೋದು ಅಂತ. ನಾನು ನೆಕ್ಸ್ಟ್ ಒಂದು ಸಣ್ಣ ವಿಡಿಯೋ ಮಾಡಿ ತೋರಿಸ್ಕೊಡ್ತೀನಿ ನಿಮಗೆ. ನಮಗೆ 1 ಗಂಟೆ ಸಾಕು ಬೇಯೋದಕ್ಕೆ. ಆದರೆ ನಮಗೆ ಬೆಳಗ್ಗೆ ಹೊತ್ತು ಬೇಗ ಕೆಲಸ ಆಗುತ್ತೆ ಅಂತ ಈ ರೀತಿ ತಿಂಡಿನ ರೆಡಿ ಮಾಡಿ ಇಟ್ಕೊಳ್ತೀವಿ. ಮತ್ತು ಬೆಳಗ್ಗೆ ಎದ್ದ ಮೇಲೆ ನಾವು ಇದಕ್ಕೆ ಮಾಮೂಲಿಯಾಗಿ ಈರುಳ್ಳಿ ಎಲ್ಲ ಹಾಕಿ ಕೂಡ ಒಗ್ಗರಣೆ ಹಾಕೋಬೋದು, ಅಥವಾ ಬೆಲ್ಲ ಕಾಯಿ ಹಾಕಿ ಕೂಡ ಒಗ್ಗರಣೆ ಹಾಕೋಬೋದು. ಫ್ರೆಂಡ್ಸ್, ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ. ಇದರೊಳಗಡೆ ಕೆಳಗಡೆ ನೀರಿದೆ. ಆ ನೀರು ಹಾಕ್ಬಿಟ್ಟು ಸ್ವಲ್ಪ ಮತ್ತೆ ಅದ್ರ ಮೇಲೆ ಒಂದು ತಟ್ಟೆ ಇಟ್ಬಿಟ್ಟು ಈ ರೀತಿ ಎಲ್ಲಾನು ಮಡಿಸಿಟ್ಟಿರೋ ಅಂಥ ಪತ್ರೊಡೆನ ಒಂದೊಂದೇ ಇಟ್ಕೊಳ್ತಾ ಬರಬೇಕು. ಈ ರೀತಿ 1 ಗಂಟೆವರೆಗೂ ಬೇಯಿಸಬೇಕು. ಇದು 1 ಗಂಟೆ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬೆಂದಿರುತ್ತೆ ಅಂತ. ನಾವಿವಾಗ ಇದನ್ನು ಪ್ಲೇಟು ಕೂಡ ಮುಚ್ಚಿಡ್ತಾ ಇದ್ದೀನಿ. ಈ ರೀತಿ ಪ್ಲೇಟು ಮುಚ್ಚಿಟ್ಬಿಟ್ಟು ಇದನ್ನು ನಾವು ಬೇಯೋದಕ್ಕೆ ಇಟ್ಟಿದ್ದೀನಿ. 1 ಗಂಟೆ ಬೆಂದ ಮೇಲೆ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಆಯಿತು ಫ್ರೆಂಡ್ಸ್, ಈಗ 1 ಗಂಟೆ ಆಗಿದೆ ಬೆಂದು. ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಬೆಂದಿದೆ ಅಂತ. ತೆಗ್ದಿದ್ದೀನಿ ನೋಡಿ, ಆ ಹಬ್ಬೆ ಬರ್ತಾ ಇದೆ, ಹಾಗೇನೆ ಬಿಸಿ ಬಿಸಿ ಬೇರೆ ಇದೆ. ನಾನೊಂದು ಸೌಟಿನ ಸಹಾಯದಿಂದ ತೆಗೆದ್ಬಿಟ್ಟು ಪ್ಲೇಟಲ್ಲಿ ಇಟ್ಕೊಂಡು ಅದನ್ನು ನಿಮಗೆ ತೆಗೆದು ತೋರಿಸ್ಕೊಡ್ತೀನಿ. ಫುಲ್ ಬಿಸಿ ಬಿಸಿ ಇದೆ ಫ್ರೆಂಡ್ಸ್. ಹೀಗೆ ಬಿಸಿ ಬಿಸಿ ಇರುವಾಗಲೇ ನೀವು ತುಪ್ಪ ಹಾಕ್ಕೊಂಡು ಕೂಡ ತಿನ್ಬೋದು, ಚಟ್ನಿ ಕೂಡ ಮಾಡಿ ತಿನ್ಬೋದು, ಅಥವಾ ಸಾಂಬಾರ್ ಜೊತೆನೂ ಕೂಡ ತಿನ್ಬೋದು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇನ್ನೊಂದು ವಿಡಿಯೋನಲ್ಲಿ ಸಿಗ್ತೀನಿ.